ನಾನು 8ನೇ ತರಗತಿಯಲ್ಲಿರುವಾಗ ಇದೇ ವೇದಿಕೆಯ ಮೇಲೆ ಒಂದು ಅಕ್ಕನಿಗೆ ಸನ್ಮಾನ ಆಗುತ್ತಿರುವಂಥ ಸಂದರ್ಭ. ನಾನು ಕೆಳಗೆ ಕುಳಿತುಕೊಂಡು ಯೋಚಿಸ್ತಿದ್ದೆ, ನಾನು ಕೂಡ ಇಂಥ ವೇದಿಕೆಯನ್ನು ಹತ್ತಬೇಕು, ನನ್ನ ಅಪ್ಪ ಅಮ್ಮ ಕೂಡ ಇದೇ ವೇದಿಕೆಯ ಮೇಲೆ ಬಂದು ನನ್ನ ಜೊತೆ ಸನ್ಮಾನವನ್ನು ಪಡಿಬೇಕು ಅಂದು ಯೋಚಿಸಿದಂಥ ಕನಸಿಗೆ ಇಂದು ನಿಜವಾಗಿದೆ ಎಂದು ಹೇಳಲು ಬಹಳ ಖುಷಿ ಆಗ್ತಾ ಇದೆ. ಒಂದು ವಿದ್ಯಾರ್ಥಿಗಳಿಗೆ ಬೇಕಾದಂಥದ್ದು ಆಂಗ್ಲ ಮಾಧ್ಯಮವೋ ಕನ್ನಡ ಮಾಧ್ಯಮವೋ ಅಂತ ಖಂಡಿತವಾಗಿಯೂ ಅಲ್ಲ. ಎಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಸಿಗ್ತದೆ, ಎಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಗಳನ್ನು ತೋರಿಸಲಿಕ್ಕೆ ಒಂದು ವೇದಿಕೆ ಸಿಗ್ತದೆ, ಅದು ನಿಜವಾದ ಶಿಕ್ಷಣ ಸಂಸ್ಥೆ ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾವಿಂದು ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಸ್ನೇಹಿತರೆ, ಅಬ್ದುಲ್ ಕಲಾಂ ರವರು ಒಂದು ಮಾತನ್ನ ಹೇಳ್ತಾ ಇದ್ರು ಯಾವಾಗಲೂ ವಿದ್ಯಾರ್ಥಿಗಳಿಗೆ. ಅದೇನಂತ ಹೇಳಿದ್ರೆ, ವಿದ್ಯಾರ್ಥಿಗಳೇ ನೀವು ಕನಸನ್ನು ಕಾಣಿರಿ ಎಂದು. ಶಿಕ್ಷಕರು ಪ್ರತಿಯೊಂದು ಕಾರ್ಯಕ್ರಮವಾಗುವಾಗಲೂ ಈ ಮಾತನ್ನು ಹೇಳ್ತಾ ಇದ್ರು. ನಾನು ಕೂಡ ನಿಮ್ಮಂತೆ ಕೆಳಗೆ ಕುಳಿತುಕೊಂಡು ಯೋಚಿಸ್ತಿದ್ದೆ, ಕನಸು ಕಂಡರೆ ಸಾಕೆ ಅದು ನನಸಾಗಬೇಕಲ್ಲವೇ ಎಂದು. ಆದರೆ ಆ ಮಾತಿನ ನಿಜವಾದ ಅರ್ಥ ನನಗೆ ಇಂದು ತಿಳಿಯುತ್ತಿದೆ. ಕನಸು ಕಂಡರೆ ಸಾಕಾಗುವುದಿಲ್ಲ, ಅದರ ಜೊತೆಗೆ ನಿರಂತರವಾದ ಪ್ರಯತ್ನ ಪರಿಶ್ರಮದಿಂದ ಮಾತ್ರ ಕನಸು ನಿಜವಾಗುತ್ತದೆ ಎಂದು. ಇದೇ ರೀತಿ ಅದೊಂದು ದಿನ ನಾನು 8ನೇ ತರಗತಿಯಲ್ಲಿರುವಾಗ ಇದೇ ವೇದಿಕೆಯ ಮೇಲೆ ಒಂದು ಅಕ್ಕನಿಗೆ ಸನ್ಮಾನ ಆಗುತ್ತಿರುವಂಥ ಸಂದರ್ಭ. ನಾನು ಕೆಳಗೆ ಕುಳಿತುಕೊಂಡು ಯೋಚಿಸ್ತಿದ್ದೆ, ನಾನು ಕೂಡ ಇಂಥ ವೇದಿಕೆಯನ್ನು ಹತ್ತಬೇಕು, ನನ್ನ ಅಪ್ಪ ಅಮ್ಮ ಕೂಡ ಇದೇ ವೇದಿಕೆಯ ಮೇಲೆ ಬಂದು ನನ್ನ ಜೊತೆ ಸನ್ಮಾನವನ್ನು ಪಡಿಬೇಕು ಅಂದು ಯೋಚಿಸಿದಂಥ ಕನಸಿಗೆ ಇಂದು ನಿಜವಾಗಿದೆ ಎಂದು ಹೇಳಲು ಬಹಳ ಖುಷಿ ಆಗ್ತಾ ಇದೆ. ಸ್ನೇಹಿತರೆ, ಇನ್ನು ನನ್ನ ಶಿಕ್ಷಕರ ಬಗ್ಗೆ ಹೇಳುವುದಾದರೆ, ಒಂದು ಕಲ್ಲು ಸುಂದರವಾದಂತಹ ಮೂರ್ತಿಯಾಗಬೇಕಾದರೆ ಅದು ಸಾವಿರಾರು ಉಳಿಯ ಪೆಟ್ಟುಗಳನ್ನು ಸಹಿಸಿಕೊಂಡರೆ ಮಾತ್ರ ಅದೊಂದು ಸುಂದರ ಮೂರ್ತಿಯಾಗುತ್ತದೆ. ಇಲ್ಲಿ ಕಲ್ಲು ಅಂತ ಹೇಳಿದ್ರೆ ನಮ್ಮಂಥ ವಿದ್ಯಾರ್ಥಿಗಳು ಸಾವಿರಾರು ಉಳಿಯ ಪೆಟ್ಟುಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಒಂದು ಸುಂದರ ಆದರ್ಶ ವ್ಯಕ್ತಿಗಳಾಗ್ತೇವೆ. ಆದರೆ ನಮ್ಮ ಶಾಲೆಯಲ್ಲಿ ಉಳಿಯ ಪೆಟ್ಟುಗಳು ಕಡಿಮೆ ಇದ್ದು ಪ್ರೀತಿಯಿಂದ ಮಾತಾಡಿ ಅದೆಷ್ಟೋ ವಿದ್ಯಾರ್ಥಿಗಳ ಮನ ಪರಿವರ್ತನೆ ಮಾಡುವಂಥ ಶಿಕ್ಷಕರು ನಮ್ಮಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಿದೆ. ಹಾಗೆಯೇ ನಮ್ಮ ಶಿಕ್ಷಕರು ನಮಗಾಗಿ ಅವರ ಅಗತ್ಯವಾದಂಥ ಸಂದರ್ಭಗಳನ್ನು ಬದಿಗಿಟ್ಟು, ಸಂಭ್ರಮದ ದಿನಗಳನ್ನು ಬದಿಗಿಟ್ಟು ನಮಗಾಗಿ ಶ್ರಮಿಸ್ತಾ ಇರ್ತಾರೆ. ಅದರಲ್ಲೂ 10ನೇ ತರಗತಿ ಅಂತ ಹೇಳಿದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯೋ ಅಥವಾ ಶಿಕ್ಷಕರಿಗೆ ಪರೀಕ್ಷೆಯೇ ಎಂಬುದೇ ಇಲ್ಲಿ ಗೊಂದಲಕ್ಕೀಡಾಗ್ತದೆ. ನನಗೆ ಇವತ್ತು ಒಂದು ಸಂದರ್ಭ ನೆನಪಿದೆ. ಅದು ಪ್ರಥಮ ಪ್ರಿಪರೇಟರಿಯ ಸಂದರ್ಭ. ಮರುದಿವಸ ನಮಗೆ ಹಿಂದಿ ಪರೀಕ್ಷೆ ಇರ್ತದೆ. ಅದರ ಹಿಂದಿನ ದಿವಸ ರಿವಿಷನ್ನ ಟೈಮ್ ಅದು. ಮರುದಿವಸ ಹಿಂದಿ ಪರೀಕ್ಷೆ ಆಗುತ್ತಿದ್ದಂಥ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಹಿಂದಿ ಬೋಧನೆ ಮಾಡುವಂಥ ಪ್ರೊಫೆಸರ್ ಇವರ ಅಣ್ಣ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಇರ್ತಾರೆ. ಇನ್ನೊಂದು ಕಡೆ ನಾವು, ಒಂದು ಕಡೆ ಪರೀಕ್ಷೆ, ಇನ್ನೊಂದು ಕಡೆ ಅವರ ಅಣ್ಣ. ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಕೂಡ ಪ್ರೊಫೆಸರ್ ನಮ್ಮ ಜೊತೆ ಬರ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವರ ಮನೋಭಾವನೆ ಅಥವಾ ಶಿಕ್ಷಕರಲ್ಲಿರುವಂತಹ ಮನೋಭಾವನೆ ನಮ್ಮ ಮಕ್ಕಳ ಉಜ್ವಲವಾದಂಥ ಭವಿಷ್ಯ ನಮ್ಮ ಕೈಯಲ್ಲಿದೆ. ಅದಕ್ಕಾಗಿ ಆ ಪರಿಸ್ಥಿತಿಯಲ್ಲಿಯೂ ಕೂಡ ಅವರು ನಮ್ಮ ಜೊತೆ ಬಂದು ಸೇರ್ತಾರೆ. ಇದು ಅವರು ಮಾತ್ರ ಅಲ್ಲದೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಹಾಗೆ, ರೇಖಾ ಟೀಚರ್ ಆಗಿರ್ಬೋದು, ರಮ್ಯ ಟೀಚರ್ ಕೂಡ ಆಗಿರ್ಬೋದು, ಪ್ರತಿಯೊಂದು ಶಿಕ್ಷಕರು ಕೂಡ ಅವರ ಸಂಭ್ರಮದ ದಿನಗಳನ್ನು ಬದಿಗಿಟ್ಟುಕೊಂಡು ನಮಗೋಸ್ಕರ ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಹೋರಾಡುತ್ತಿರುವಾಗ ನಾವು ಕೂಡ ಅವರಿಗೆ ಸದಾ ಚಿರಋಣಿಯಾಗಿರಬೇಕು. ಅದಕ್ಕಾಗಿ ನನ್ನದೊಂದು ಸಣ್ಣ ಕೋರಿಕೆ, ವಿದ್ಯಾರ್ಥಿಗಳೆಲ್ಲರೂ ಒಮ್ಮೆ ಎದ್ದು ನಿಂತುಕೊಂಡು ಇಂತಹ ಶಿಕ್ಷಕರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೈತಟ್ಟುವ ಮೂಲಕ ಅವರಿಗೆ ಸಣ್ಣದಾದ ಒಂದು ನಮನವನ್ನು ಸಲ್ಲಿಸೋಣ. ಧನ್ಯವಾದಗಳು. ಹಾಗೆಯೇ ಈ ಒಂದು ಶಾಲೆಯ ಸುಂದರವಾದಂಥ ದೇವಾಲಯವಿದ್ದಂತೆ ಪ್ರಕೃತಿಯ ಜೊತೆಗೆ ವಿದ್ಯೆಯು ಸುಂದರವಾಗಿ ಒಲಿಯುವಂಥ ಈ ಶಾಲೆ. ಈ ಶಾಲೆಯಲ್ಲಿ ಶಿಕ್ಷಕರು ಇಷ್ಟು ಒಳ್ಳೆ ಇರುವಾಗ ಮಕ್ಕಳ ಸಂಖ್ಯೆ ಕೊರತೆಯಾಗ್ತಾ ಇದೆ. ಇದಕ್ಕೆ ಕಾರಣ ಯಾರು ಎಂದು ನಾವೆಲ್ಲರೂ ಯೋಚಿಸುತ್ತಿದ್ದೇವೆ. ಪ್ರಶ್ನೆಯು ನಮ್ಮಲ್ಲಿರುವಾಗ ಉತ್ತರ ಕೂಡ ನಮ್ಮಲ್ಲಿ ಇರ್ತದೆ. ಸ್ನೇಹಿತರೆ, ಇಂದಿನ ಕಾಲಘಟ್ಟ ಯಾವ ರೀತಿಯಾಗಿದೆ ಅಂತ ಹೇಳಲಿಕ್ಕೆ ಒಂದು ಕಥೆಯ ಮೂಲಕ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಒಂದು ದೊಡ್ಡ ಊರು, ಆ ಊರಿನಲ್ಲಿ ಒಂದು ದೊಡ್ಡ ಬೀದಿ ಇರ್ತದೆ. ಅದು ಅಗರ್ಭ ಶ್ರೀಮಂತವಾದಂಥ ಬೀದಿ. ಪ್ರತಿಯೊಂದು ಬೀದಿಯಲ್ಲಿಯೂ ಕೂಡ 2 ಮಹಡಿಗಿಂತ ದೊಡ್ಡದಾದ ಮನೆ. ಆ ಮನೆಯ ಗೇಟಿನಲ್ಲಿ 2 ಬ್ಯಾಗ್ಗಳನ್ನು ಇಡ್ತಾರೆ. ಒಂದು ಹಾಲು ಇಡ್ಲಿಕ್ಕೆ, ಇನ್ನೊಂದು ಪೇಪರ್ ಇಡ್ಲಿಕ್ಕೆ. ಹಾಲು ಮಾರುವವ ಮತ್ತೆ ಪೇಪರ್ ಮಾರುವವ ಆ ಎಲ್ಲ ಮನೆಗಳಿಗೆ ಹಾಲು ಮತ್ತು ಪೇಪರನ್ನ ಇಡ್ತಾ ಹೋಗ್ತಾನೆ. ಮುಂದೆ ಒಂದು ಮನೆ ಇರ್ತದೆ, ಅದು 4 ಮಹಡಿಯ ಮನೆ. ಅಗರ್ಭ ಶ್ರೀಮಂತವಾದಂಥ ಆ ಮನೆಯಲ್ಲಿ ಆ 2 ಬ್ಯಾಗ್ಗಳನ್ನು ಇಟ್ಟಿರಲಿಲ್ಲ. ಹಾಲು ಮಾರುವಂಥ ಹುಡುಗ ಮತ್ತು ಪೇಪರ್ ಮಾಡುವಂಥ ಹುಡುಗ ಇದನ್ನೇ ಯೋಚಿಸ್ತಿರ್ತಾರೆ. ಹೀಗೆ ಒಂದಿನ ಯೋಚಿಸಿ ಹಾಲು ಮಾರುವವ ಹುಡುಗ ಆ ಮನೆಯ ಒಳಗೆ ಹೋಗ್ತಾನೆ.
ಆ ಮನೆಯ ಒಳಗೆ ಹೋದಾಗ ಅಲ್ಲಿ ಒಬ್ಬ ಹಣ್ಣಾದ ಮುದುಕ ಹೊರಗೆ ಬರ್ತಾರೆ. ಆ ಮುದುಕನನ್ನು ಕಂಡು ಈ ಹುಡುಗನಿಗೆ ಒಂದು ರೀತಿಯಂತ ಗೊಂದಲ ಆಗ್ತದೆ. ನಾನು ಈ ಪ್ರಶ್ನೆಯನ್ನು ಕೇಳಬೇಕು ಕೇಳಬೇಡುವ ಅಂತ. ಬಂದದ್ದು ಬಂದಾಗಿದೆ, ಕೇಳಿಯೇ ಬಿಡೋಣ ಅಂತ ಆ ತಾತನಲ್ಲಿ ಕೇಳ್ತಾನೆ. ತಾತ, ನೋಡ್ಲಿಕ್ಕೆ ಇದು ಅಗರ್ಭ ಶ್ರೀಮಂತವಾದಂಥ ಮನೆ, ಆದರೆ 20 ರೂಪಾಯಿಯ ಬ್ಯಾಗ್ಗಳನ್ನು ಯಾಕೆ ನಿಮ್ಮ ಮನೆಯಲ್ಲಿ ಇಟ್ಟಿಲ್ಲ ಅಂತ ಕೇಳ್ತಾನಂತೆ. ಆಗ ತಾತ ಹೇಳ್ತಾರೆ, ನೋಡು ಮಗ, ನಾಳೆಯಿಂದ ನೀನು ನನ್ನ ಕೈಯಲ್ಲೇ ಪೇಪರನ್ನು ಕೊಟ್ಟು ಹೋಗು, ತಿಂಗಳಿಗೆ 2,000 ಜಾಸ್ತಿಯೇ ಕೊಡ್ತೇನೆ ಅಂತ ಹೇಳ್ತಾನೆ. ಆಗ ಹುಡುಗ ಯೋಚಿಸ್ತಾನೆ, ಮೊದಲೇ ಕೆಲಸ ಜಾಸ್ತಿ ಇತ್ತು, ಈಗ ಮತ್ತೆ ನಾನಾಗಿ ಜಾಸ್ತಿ ಮಾಡ್ಕೊಂಡೇನು ಅಂತ ಅಜ್ಜನ ಹತ್ರ ಕೇಳ್ತಾನೆ. ಯಾಕೆ ತಾತ ಹಾಗೆ? ನಿಮ್ಮ ಹತ್ತಿರ ಬಂದರೆ ಪುನಃ ನನ್ನ ಸಮಯ ವ್ಯರ್ಥ ಆಗ್ತದೆ, ನಿಮ್ಮ ಹತ್ತಿರ 1-2 ನಿಮಿಷ ಮಾತಾಡಿ ಹೋಗ್ಬೇಕಾಗ್ತದೆ, ಅದಕ್ಕಾಗಿ ನಾನು ಅಲ್ಲಿ ಇಡ್ಬೋದಲ್ಲ ಅಂತ. ಆಗ ತಾತ ಹುಡುಗನ ಕೈಯನ್ನು ಹಿಡಿದುಕೊಂಡು ಹೋಗಿ ಕೂರಿಸಿ 1 ಲೋಟ ನೀರನ್ನು ಕೊಟ್ಟು ಹೇಳ್ತಾರಂತೆ, ನೋಡು ಮಗ, ನಾನೊಬ್ಬ ಅನಾಥ ಅಂತೂ ಅಲ್ಲ. ನನ್ನ ಯೌವನದ ವಯಸ್ಸಿನಲ್ಲಿ ನಾನು ಕಷ್ಟಪಟ್ಟು ಬೆವರಿಡಿಸಿ ಕಟ್ಟಿದಂಥ ಇದೊಂದು ಅಗರ್ಭ ಶ್ರೀಮಂತವಾದ ಮನೆ. ಕಾಲ ಕಳೆದಂತೆ ನನಗೊಂದು ಮದುವೆ ಆಗ್ತದೆ, ಮದುವೆಯಾದ ನಂತರ ಒಂದು ಹೆಂಡತಿ ಆಗ್ತದೆ. ಹೆಂಡತಿ ಬಂದ ತಕ್ಷಣ ನನಗೆ ಆಸ್ತಿ ಪಾಸ್ತಿ ಮಾಡಬೇಕು ಅನ್ನೋಂಥ ಒಂದು ಕನಸಿರ್ತದೆ. ಆಸ್ತಿ ಪಾಸ್ತಿಯನ್ನು ಮಾಡ್ತೇನೆ, ಹೆಸರು ಬರ್ತದೆ, ಸಂಪತ್ತು ಬರ್ತದೆ. ಹೀಗೆ ನನ್ನಲ್ಲಿರುವಂಥ ಸಂಪತ್ತನ್ನು ನನ್ನ ಮಕ್ಕಳಿಗೆ ಕೊಡ್ತೇನೆ. ನನ್ನ ಮಕ್ಕಳಿಗೆ ಕೊಟ್ಟು ಒಬ್ಬನನ್ನು ಡಾಕ್ಟರನ್ನಾಗಿ ಮಾಡ್ತೇನೆ, ಇನ್ನೊಬ್ಬನನ್ನು ಇಂಜಿನಿಯರನ್ನಾಗಿ ಮಾಡ್ತೇನೆ. ಒಬ್ಬ ಮಗ ಡಾಕ್ಟರ್ ಆದ ನಂತರ ನಾನು ಅಮೆರಿಕ ಹೋಗ್ತೇನಪ್ಪ ಅಂತ ಹೇಳ್ತಾನೆ. ಆಗಲೂ ನಾನು ಎಸ್ ಅಂತ ಹೇಳ್ತೇನೆ. ಇನ್ನೊಬ್ಬ ಮಗ ನಾನು ಇಂಗ್ಲೆಂಡಿಗೆ ಹೋಗಬೇಕು ಅಂತ ಹೇಳಿದಾಗ ಆಗಲೂ ಎಸ್ ಅಂತ ಹೇಳ್ತೇನೆ. ಹೀಗೆ ಕಾಲ ಕಳೆದಂತೆ ನನಗೆ 70ರ ವಯಸ್ಸದು ನನ್ನ ಮಡದಿಯು ತೀರಿ ಹೋಗ್ತಾಳೆ. ನಂತರ ನಾನು 1-2 ವರ್ಷಗಳ, ನನಗೆ 75 ವರ್ಷಗಳಾಗುವವರೆಗೆ ನಾನು ಒಬ್ಬಂಟಿಗನಾಗ್ತೇನೆ. ನಾನು ಒಬ್ಬಂಟಿಗನಾದಾಗ ನಾನು ಯೋಚಿಸ್ತಿದ್ದೆ, ನನ್ನ ಮಕ್ಕಳು ಏನು ಹೇಳ್ಬೋದು, ಕರಿಬೋದು ಅಂತ ಯೋಚಿಸ್ತಿರುವಾಗ ಅಮೇರಿಕದಲ್ಲಿರುವಂಥ ಒಬ್ಬ ಮಗ ಹೇಳ್ತಾನಂತೆ, ಅಪ್ಪ, ನಿಮಗೆ ಅಮೇರಿಕದಲ್ಲಿ ಇರಲಿಕ್ಕೆ ಸೆಟ್ ಆಗೋದಿಲ್ವೋ ಏನೋ, ನೀವು ಅಲ್ಲೇ ಇರಿ, ಆ ಊರಿನಲ್ಲಿ ಒಂದು ವೃದ್ಧಾಶ್ರಮ ಇರ್ತದೆ, ಅಲ್ಲಿಗೆ ಸೇರ್ತೀರಾ ಅಂತ ಕೇಳ್ತಾನಂತೆ. ಮತ್ತೊಬ್ಬ ಮಗ ಹೇಳ್ತಾನೆ, ಅಪ್ಪ, ನಿಮಗೆ ಇಂಗ್ಲೆಂಡಿನ ಊಟ ಸರಿಯಾಗ್ಲಿಕ್ಕಿಲ್ಲ, ಅದಕ್ಕೆ ನಾನು ಮನೆಯಲ್ಲೇ ಒಬ್ಬ ಕೆಲಸದವನನ್ನು ನೇಮಿಸ್ತೇನೆ, ನೀವು ನಿಮ್ಮ ವ್ಯವಸ್ಥೆ ನೋಡಿಕೊಳ್ಳಿ ಎಂದು ಹೇಳ್ತಾನೆ. ಈ ಎಲ್ಲವನ್ನು ಹೇಳಿದಾಗ ತಾತ ಹೇಳ್ತಾನೆ, ನೀನು ಪೇಪರ್ ಇಡುವ ನೆಪದಲ್ಲಾದರೂ ನಿನ್ನೊಟ್ಟಿಗೆ 1-2 ನಿಮಿಷ ನಾನು ಮಾತಾಡಿದರೆ ನನ್ನ ಮನಸ್ಸಿಗೆ ಸಂತೃಪ್ತಿ ಆಗ್ತದೆ, ಅದಕ್ಕಾಗಿ ನೀನು ಬಂದು ಹೋಗು. ಜೊತೆಗೆ ನಾನು ನಿನಗೊಂದು ನಂಬರನ್ನು ಕೊಡ್ತೇನೆ, ನೀನು ಪೇಪರ್ ಇಡುವಾಗ ಬರುವಾಗ ನನ್ನ ಉಸಿರೇನಾದರೂ ನಿಂತು ಹೋಗಿದ್ರೆ ಈ ನಂಬರಿಗೆ ಕಾಲ್ ಮಾಡು. ನೋಡು, ನಿಮಗೆ ಎಲ್ಲವನ್ನು ಕೊಟ್ಟಿದಂಥ ನಿಮ್ಮಪ್ಪ ಇವತ್ತು ಕೊನೆ ಉಸಿರನ್ನು ಎಳೆದಿದ್ದಾರೆ, ಅವರಿಗೆ ಅವರ ಅಂತ್ಯ ಸಂಸ್ಕಾರದ್ದರೂ ನೀವು ಬನ್ನಿ ಅಂತ ಹೇಳಿಬಿಡು ಅಂತ ಹೇಳ್ತಾನೆ. ಇದೆಲ್ಲವನ್ನು ಕೇಳಿದಂಥ ಹುಡುಗನಿಗೆ ಬಹಳ ಬೇಸರವಾಗ್ತದೆ. ಅಜ್ಜ, ನಾನು ನಾಳೆಯಿಂದ ಮೊದಲು ನಿಮ್ಮಲ್ಲಿಗೆ ಬಂದು ನಂತರ ನನ್ನ ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳಿ ನನಗೆ ಆಶೀರ್ವಾದವನ್ನು ಮಾಡಿ, ಇಂಥ ಮಕ್ಕಳಿಂದ ವಂಚಿತರಾದ ಅದೆಷ್ಟೋ ಪೋಷಕರಿಗೆ ನಾನೊಂದು ವೃದ್ಧಾಶ್ರಮವನ್ನು ಕಟ್ಟಿ ಒಂದು ಒಳ್ಳೆಯ ವ್ಯಕ್ತಿಯಾಗುವಂತೆ ಆಶೀರ್ವಾದವನ್ನು ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಬಂಧುಗಳೇ, ಇವತ್ತು ನಾವು ಕೂಡ ಅಷ್ಟೇ, ಆ ಅಪ್ಪ ಎಲ್ಲವನ್ನು ಕೊಟ್ಟ, ಏನು ಕೊಡಲಿಕ್ಕೆ ಮರೆತು ಹೋದ ಎಂಬುದನ್ನೇ ಇಲ್ಲಿ ಯೋಚಿಸ್ತೇವೆ. ವಿದೇಶಕ್ಕೆ ಹೋಗುವಂಥ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿದ, ಆದರೆ ವಿದೇಶಕ್ಕೆ ಹೋಗುವ ಮಕ್ಕಳಿಗೆ ನೀನು ಹೋಗುತ್ತಿರುವುದು ವಿದೇಶಕ್ಕೆ ಆದರೂ ನಿನ್ನ ಬೇರು ಇರುವುದು ಭಾರತದಲ್ಲಿ ಎಂಬುದನ್ನು ಹೇಳಲಿಕ್ಕೆ ಮರೆತು ಹೋಗ್ಬಿಟ್ಟ. ಹಾಗೂ ಆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಲ್ಲಿ ಎಲ್ಲೋ ಒಂದು ಕಡೆ ಎಡವಿದ್ರೇನೋ ಅನಿಸುತ್ತೆ. ಖಂಡಿತವಾಗಿಯೂ ಸತ್ಯ. ಇವತ್ತಿನ ಕಾಲಘಟ್ಟ ಆ ರೀತಿಯಾಗಿ ಇದೆ. ಮಕ್ಕಳ ತಾಳಕ್ಕೆ ತಕ್ಕ ಕುಣಿಯುವಂಥ ಪೋಷಕರು ಇಲ್ಲಿ ಹೆಚ್ಚಾಗಿದ್ದಾರೆ. ಬಂಧುಗಳು, ಇವತ್ತು ನಿಮ್ಮ ಮಕ್ಕಳು ಹೇಳ್ತಾರೆ, ನಾನು ಯೂನಿವರ್ಸಿಟಿ ಹೈಸ್ಕೂಲ್ಗೆ ಹೋಗಬೇಕು, ಅದಕ್ಕೆ ಹಾಕ್ತೀರಾ? ಮುಂದೊಂದು ದಿನ ಯೂನಿವರ್ಸಿಟಿ ಕಾಲೇಜ್ಗೆ ಹೋಗಬೇಕು, ಅಲ್ಲಿಗೆ ಹಾಕ್ತೀರಾ? ಹೀಗೆ ಎಲ್ಲ ಅವರಿಗೆ ಬೇಕಾದವುಗಳನ್ನು ಒದಗಿಸುತ್ತಾ ಹೋಗ್ತೀರಾ. ಕಾಲ ಕಳೆದಂತೆ ಮುಂದೊಂದು ದಿನ ನಿಮ್ಮ ಮಕ್ಕಳು ನಿಮಗೆ ಬೇಡವಾಗ್ತಾರೆ, ನೀವು ಸಾಕಿದಂಥ ಮಕ್ಕಳಿಗೆ ನೀವು ಬೇಡವಾಗ್ತೀರಿ ಎಂಬುದನ್ನು ನೀವಿಲ್ಲಿ ಮರೆತಿದ್ದೀರಿ. ಇದು ಕೇಳಲು ಸ್ವಲ್ಪ ಕಹಿಯಾಗಿದ್ದರೂ ಕೂಡ ಜೀವನದ ಕಹಿ ಸತ್ಯ ಕೂಡ ಹೌದು. ಈ ರೀತಿಯಾದಂಥ ಕಾಲಘಟ್ಟದಲ್ಲಿ ಪೋಷಕರು ಏನು ಮಾಡ್ತಾರೆ, ಮಕ್ಕಳು ಹೇಳಿದಾಗೆ ನಲಿತಾರೆ. ನಮ್ಮೂರಿನಲ್ಲೇ ಇಷ್ಟೊಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಇರುವಾಗ ಅನ್ಯ ಶಿಕ್ಷಣ ಸಂಸ್ಥೆ ಹತ್ರ ಕಳಿಸ್ತಾರೆ. ಯಾವ ಮೂಢನಂಬಿಕೆಯನ್ನು ಗೊತ್ತಿಲ್ಲ. ಅದೇ ರೀತಿ 1-2 ವರ್ಷಗಳ ಹಿಂದೆ ಇದೇ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣದ ಕೊರತೆ ಇದೆ ಅಂತ ಹೇಳಿದಾಗ ಅದಕ್ಕೆ ಪೂರಕವಾಗಿ ಕಂಪ್ಯೂಟರ್ಗಳನ್ನು ಒದಗಿಸಲಾಯಿತು. ನಂತರ ಇಂಗ್ಲಿಷ್ನ ಕೊರತೆ ಅಂತ ಹೇಳಿದರು. ಇಂಗ್ಲಿಷ್ನ ಕೊರತೆ ಇದ್ದಾಗ ಉತ್ತಮ ಶಿಕ್ಷಕರೊಂದಿಗೆ ಇಂಗ್ಲಿಷ್ ವ್ಯವಸ್ಥೆಯನ್ನು ಮಾಡಿದೆ. ಇನ್ನು ಯಾವುದರ ಕೊರತೆ ಇದೆ, ಇದೇ ನಮ್ಮ ಊರಿನ ಜನಗಳಿಗೆ ಎಂದು ಗೊತ್ತಾಗ್ತಾ ಇಲ್ಲ.
ಇದು ಕೊರತೆ ಅಂತೂ ಅಲ್ಲ, ಖಂಡಿತವಾಗಿ ಹೇಳ್ತೇನೆ, ಇದು ಒಂದು ಮೂಢನಂಬಿಕೆ. ಅನ್ಯ ಶಿಕ್ಷಣ ಸಂಸ್ಥೆ ನಮ್ಮೂರಿನ ಸಂಸ್ಥೆ, ಘನತೆಗೆ ಧಕ್ಕೆ ಬರ್ತದೆ ಅಂತ ಹೇಳುವಂಥ ಮನೋಭಾವನೆ ಇಂದು ನಮ್ಮ ಊರಿನ ಜನಗಳಲ್ಲಿ ಹೆಚ್ಚಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಬೇಕಾದಂಥದ್ದು ಆಂಗ್ಲ ಮಾಧ್ಯಮವೋ ಕನ್ನಡ ಮಾಧ್ಯಮವೋ ಅಂತ ಖಂಡಿತವಾಗಿಯೂ ಅಲ್ಲ. ಎಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶಗಳು ಸಿಗ್ತದೆ, ಎಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಗಳನ್ನು ತೋರಿಸಲಿಕ್ಕೆ ಒಂದು ವೇದಿಕೆ ಸಿಗ್ತದೆ, ಅದು ನಿಜವಾದ ಶಿಕ್ಷಣ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಂತರ ಸ್ನೇಹಿತರೆ, ನಾನು ಶಾಲೆಗಳನ್ನು ಆಯ್ಕೆ ಮಾಡುವಾಗ ನಾನು ನೋಡಿದ್ದು ಆಂಗ್ಲ ಮಾಧ್ಯಮವೋ ಅಥವಾ ಕನ್ನಡ ಮಾಧ್ಯಮವೋ ಅಲ್ಲ. ನಾನು ಯೋಚಿಸಿದ್ದು ನನ್ನ ಪ್ರತಿಭೆಗಳಿಗೆ ಸಿಗುವಂಥ ವೇದಿಕೆ ಬೇಕು. ಅದಕ್ಕೆ ತಕ್ಕಂತೆ ಇದೇ ವೇದಿಕೆ ನನಗೆ ಸಾಕ್ಷಿ ಆಯಿತು. ಇವತ್ತು ಇಷ್ಟು ಚಂದವಾಗಿ ಅಥವಾ 4 ಮಾತಾಡ್ತೇನೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಇದೇ ನನ್ನ ಶಾಲೆ, ಇದೇ ನನ್ನ ವೇದಿಕೆ ಅಂತ ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿಯೂ ಕೂಡ ನಾನು ಆರಿಸಿದ್ದು ನನಗೆ ಅವಕಾಶ ಎಲ್ಲಿ ಸಿಗ್ತದೆ, ನನ್ನ ಪ್ರತಿಭೆಗೆ ಬೇಕಾದ ವೇದಿಕೆ ಸಿಗ್ತದೆ, ಆ ಶಾಲೆಯನ್ನು ಆರಿಸಿದ್ದೇನೆ. ಅದಲ್ಲದೆ ನಮ್ಮ ಶಾಲೆ ಯಾವ ಆಂಗ್ಲ ಮಾಧ್ಯಮ ಶಾಲೆಗಿಂತಲೂ ಕಡಿಮೆ ಇಲ್ಲದ ಎಂಬುದಕ್ಕೆ ಸಾಕ್ಷಿಯೇ ಸತತ 6 ವರ್ಷಗಳಿಂದ ಬರುತ್ತಿರುವಂಥ 100% ಫಲಿತಾಂಶ. ಇದಕ್ಕೆಲ್ಲವನ್ನು ನಾವು ಯೋಚಿಸಿಕೊಂಡು ನಮ್ಮ ಮಕ್ಕಳನ್ನು ಅನ್ಯ ಶಾಲೆ ಶಿಕ್ಷಣ ಸಂಸ್ಥೆಗೆ ಕಳಿಸಿದ್ದೇವೆ. ನಮ್ಮೂರಿನಲ್ಲಿ ಇಷ್ಟೊಂದು ಒಳ್ಳೆಯ ಸಂಸ್ಥೆ ಇದೆ, ಇನ್ನಾದರೂ ಕೂಡ ನಮ್ಮ ಮಕ್ಕಳನ್ನು ಇಂಥ ಶಿಕ್ಷಣ ಸಂಸ್ಥೆಯತ್ತ ಕಳಿಸುವಲ್ಲಿ ನೀವು ಮನಸ್ಸು ಮಾಡಬೇಕು. ಇನ್ನು ಜೀವನದ ಪ್ರಮುಖ ಘಟ್ಟಕ್ಕೆ ಕಾಲಿಟ್ಟಂಥ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. 10ನೇ ತರಗತಿಯ ಸಹೋದರ ಸಹೋದರಿಯರೇ, ವಿದ್ಯೆ ಎನ್ನುವಂಥದ್ದು ತನ್ನಿಂದ ತಾನಾಗಿ ಒಲಿದುಕೊಳ್ಳುವುದಿಲ್ಲ, ಅದನ್ನು ನಾವು ಒಲಿಸಿಕೊಳ್ಳಬೇಕು. ಒಮ್ಮೆ ಅರ್ಜುನ ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲಿ ಬರೆದಿದ್ದರೆ ಪ್ರಯತ್ನ ಪಟ್ಟರೆ ಫಲವೇನು ಎಂದು. ಆಗ ಶ್ರೀಕೃಷ್ಣ ಸುಂದರವಾಗಿ ಉತ್ತರಿಸುತ್ತಾನಂತೆ, ಯಾರಿಗೆ ಗೊತ್ತು, ಹಣೆಬರಹದಲ್ಲಿ ಪ್ರಯತ್ನ ಪಟ್ಟರೆ ಸಿಗುವುದು ಎಂದು ಬರೆದಿದ್ದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಎಂದು. ಹಾಗೆಯೇ ನಿಮ್ಮ ನಿರಂತರವಾದ ಪ್ರಯತ್ನ ಮತ್ತು ಪರಿಶ್ರಮದಿಂದ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ. ಅದಲ್ಲದೆ ನೀವು ನಿಮಗಾಗಿ ಓದಬೇಕು. ಅಮ್ಮ ಐಫೋನ್ ತೆಗೆದುಕೊಡ್ತಾರಂತ ಹೇಳಿದ್ದಾರೆ, ಅಪ್ಪ ಆಳ್ವಾಸ್ ಕಾಲೇಜಿಗೆ ಹಾಕ್ತಾರಂತ ಹೇಳಿದ್ದಾರೆ, ಈ ಎಲ್ಲ ನಿರೀಕ್ಷೆಗಳಿಗೆ ಓದುವುದನ್ನು ಬಿಟ್ಟು ನಾವು ನಮಗಾಗಿ ಯಾವಾಗ ಓದ್ತೇವೋ ಆಗ ಮಾತ್ರ ವಿದ್ಯೆ ಎನ್ನುವಂಥದ್ದು ನಮಗೆ ಒಲಿಲಿಕ್ಕೆ ಸಾಧ್ಯ ಆಗ್ತದೆ, ವಿದ್ಯೆ ಎನ್ನುವಂಥದ್ದು ನಮ್ಮ ಪಾಲಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಮುಂದಿನ ಜೀವನಕ್ಕೆ ಬೇಕಾದದ್ದು ಐಫೋನ್ಗಳಲ್ಲ, ಮುಂದಿನ ಜೀವನಕ್ಕೆ ಬೇಕಾದದ್ದು ನಾವು ಕಲಿತಂಥ ವಿದ್ಯೆ ಅಷ್ಟೇ. ಹಾಗಿರುವಾಗ ಈ ಎಲ್ಲ ಮಾತುಗಳನ್ನು ನಿಮ್ಮ ಮನದಲ್ಲಿ ಇಟ್ಟುಕೊಂಡು ನೀವೊಂದು ಕನಸನ್ನು ಕಟ್ಟಿಕೊಂಡು ಆ ಕನಸಿನತ್ತ ಯಶಸ್ಸನ್ನು ಸಾಗಿರಿ ಅಂತ ಹೇಳಲಿಕ್ಕೆ ಈ ಒಂದು ವೇದಿಕೆಯ ಮೂಲಕ ಇಚ್ಛಿಸ್ತೇನೆ. ನಂತರ ನನ್ನ ಜೀವನದ ಬೆನ್ನೆಲುಬು ನನ್ನ ಪೋಷಕರು. ಬೆಟ್ಟದಷ್ಟು ಕಷ್ಟಗಳನ್ನು ಮರೆಮಾಚಿಕೊಂಡು ನನ್ನ ಕನಸಿಗೆ, ನನ್ನ ಏಳಿಗೆ ಶ್ರಮಿಸುತ್ತಿರುವ ನನ್ನ ಪ್ರೀತಿಯ ಪೋಷಕರಿಗೆ ಇದೇ ವೇದಿಕೆಯ ಮೂಲಕ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಯಾವುದೇ ರೀತಿಯ ಒತ್ತಡವನ್ನು ಹಾಕದೆ ಪೋಷಕರಂತೆ ನನ್ನನ್ನು ಕಾಳಜಿಯಿಂದ ನೋಡಿಕೊಂಡ ನನ್ನೆಲ್ಲ ಪ್ರೀತಿಯ ಶಿಕ್ಷಕರಿಗೂ ಕೂಡ ಇದೇ ವೇದಿಕೆಯ ಮೂಲಕ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಂತರ ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಬೆಳ್ಮನ್ ಅವರನ್ನು ಕೂಡ ಅದರಲ್ಲೂ ವಿಶೇಷವಾಗಿ ಸುನಿಲ್ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು, ಮತ್ತು ನನ್ನ ಇನ್ನೊಂದು ಪರಿವಾರ ಶ್ರೀ ಕಾಂತೇಶ್ವರ ಕುಣಿತಾ ಭಜನಾ ಮಂಡಳಿ ಕಾಂತ ಅವರ ಇದರ ಎಲ್ಲ ಸದಸ್ಯರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ, ಜೊತೆಗೆ ನನ್ನ ಪ್ರೀತಿಯ ಆಶಾ ಆಂಟಿ ಹಾಗೂ ಸುರೇಶ್ ಸರ್, ಪ್ರಭಾಕರ್ ಸರ್ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಎಲ್ಲರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಮುಂದೆಯೂ ಕೂಡ ನಿಮ್ಮೆಲ್ಲರ ಆಶೀರ್ವಾದನಿರಲಿ, ಇದೇ ವೇದಿಕೆಯಲ್ಲಿ ಮಾತನಾಡುವ ಅವಕಾಶಗಳು ಮುಂದೆಯೂ ಕೂಡ ನನಗೆ ದೊರಕಲಿ ಎಂದು ಹೇಳುತ್ತಾ ಎಲ್ಲರಿಗೂ ತುಂಬು ಹೃದಯದ ಕೃತಜ್ಞತೆಗಳು. ನನಗೆ ಇಷ್ಟು ಹೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಅವಕಾಶಕ್ಕಾಗಿ ಧನ್ಯವಾದಗಳು.